ಇವಾಗ ನಿಮಗೆ ಶುಂಠಿ ಬೆಳ್ಳುಳ್ಳಿ ಸಿಗ್ತಿಲ್ಲ ಮತ್ತು ಏನಪ್ಪ ಅಂತಂದರೆ ವೆದರ್ಗೆ ಸೆಟ್ ಆಗುವಂಥ ಔಷಧಿಗಳು ಸಿಗ್ತಿಲ್ಲ ಅಂತಂದರೆ ಇನ್ನೂ ಯೂಸ್ ಆಗೋ ಔಷಧಿ ಹೇಳ್ಬಿಡ್ತೀನಿ ಕೇಳಿ. ಈಗ ಪರಂಗಿ ಸೊಪ್ಪು ಆಗ್ಬೋದು, ಇಲ್ಲ ಬೇವಿನ ಸೊಪ್ಪು ಆಗ್ಬೋದು, ಇಲ್ಲ ನುಗ್ಗೆ ಸೊಪ್ಪು ಆಗ್ಬೋದು, ಮೂರನ್ನು ಆಡಿಸ್ಬಿಟ್ಟು ನೀವು ಕೋಳಿಗಳಿಗೆ ಮಡ್ಗೋದ್ರಿಂದ ಅಂದರೆ ತುಳಸಿನೂ ಎಕ್ಸ್ಟ್ರಾ ತುಳಸಿ ಆ್ಯಡ್ ಮಾಡಿಕೊಂಡ್ರು ನಿಮ್ಗೆ ತುಳಸಿ ನಿಂಬೆಹಣ್ಣು ರಸ ಇದೆಲ್ಲ ಆ್ಯಡ್ ಮಾಡಿಕೊಂಡ್ರು ಕೂಡ ನಿಮ್ಗೆ ಕ್ಯಾಲ್ಶಿಯಮ್ಮು, ಪ್ರೋಟೀನು, ವಿಟಮಿನು ಎಲ್ಲ ಅದರಲ್ಲೇ ಇರುತ್ತೆ. ಅದನ್ನು ತೊಗೊಂಡು ಆಡಿಸ್ಕೊಂಡು ನೀವು ನೀರೊಳಗಡೆ ಮಡಗ್ಬಿಟ್ರು ಆರಾಮಾಗಿ ರೋಗಗಳು ಬರೋಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಕೋಳಿನೂ ತೂಗಿಸ್ತಾ ಇಲ್ಲ ನೀವು. ಅಂದರೆ ನೀವು ತಲೆ ಕೆಡ್ಸ್ಕೊತಾ ಇರೋದೇನು ಅಂತಂದರೆ ನೀವು ಒಂದೊಂದು ದಿನಕ್ಕೆ ಆ್ಯಂಟಿಬಯೋಟಿಕ್ ಹಾಕ್ಬಿಟ್ರೆ ರೋಗ ಕ್ಲಿಯರ್ ಆಗುತ್ತೆ. ಮತ್ತು ಆ್ಯಂಟಿಬಯೋಟಿಕ್ ಬಂದು ನಿಮಗೆ ವೆದರ್ ಸೆಟ್ ಆದರೆ ಮಾತ್ರ ಯೂಸ್ ಆಗೋದು. ಆ್ಯಂಟಿಬಯೋಟಿಕ್ ಸುಮ್ಮನೆ ಯೂಸ್ ಆಗೋಲ್ಲ. ನಿಮಗೆ ರೋಗ ಕ್ಲಿಯರ್ ಆಗಬೇಕು ಅಂತಂದರೆ ಆಯುರ್ವೇದಿಕ್ ಬಳಸಿ, ಇಲ್ಲ ಅಂತಂದರೆ ಆ್ಯಂಟಿಬಯೋಟಿಕ್ನ ಬ್ಯಾಕ್ ಟು ಬ್ಯಾಕ್ ಬಳಸಬೇಕಾಗುತ್ತೆ. ಇಲ್ಲ ತಿಂಗಳಲ್ಲಿ ಒಂದು ಸಲನಾದರೂ ಆ್ಯಂಟಿಬಯೋಟಿಕ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ತಿಂಗಳಲ್ಲಿ 2 ದಿನ, 15 ದಿನ, 20 ದಿನ ನೀವು ಕಂಟಿನ್ಯೂ ಇದು ಏನಪ್ಪ ಅಂದರೆ ಆ್ಯಂಟಿಬಯೋಟಿಕ್ನ ಕಂಟಿನ್ಯೂ ಯೂಸ್ ಮಾಡಿದರೆ ಮಾತ್ರ ಆ್ಯಂಟಿಬಯೋಟಿಕ್ ಕ್ಲಿಯರ್ ಆಗೋದು. ಇನ್ಯಾವುದೇ ರೀತಿ ಆ್ಯಂಟಿಬಯೋಟಿಕ್ಕು ಬೇಗ ಕ್ಲಿಯರ್ ಆಗೋಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ನ್ಯಾಚುರಲಾಗಿ ಸಾಕ್ತೀನಿ ಅಂದರೆ ಈ ಥರ ನ್ಯಾಚುರಲಾಗಿ ನುಗ್ಗೆ ಸೊಪ್ಪಾಗಲಿ, ಹಚ್ಕೆ ಸೊಪ್ಪಾಗಲಿ, ಇಲ್ಲ ಬೇವಿನ ಸೊಪ್ಪಾಗಲಿ, ಇಲ್ಲ ಆಕಳು ಮೇಯಿಸಿ, ಇಲ್ಲ ಬೆಳ್ಳುಳ್ಳಿ ಶುಂಠಿ ನೀರು ಕೊಡಿ, ಇಲ್ಲ ಅಂದರೆ ಬೆಲ್ಲದ ನೀರು ಕೊಡಿ. ನಿಮಗೆ ಆಯುರ್ವೇದಿಕಲ್ಲೇ ತುಂಬ ವೆರೈಟಿ ಇದೆ. ನೀವು ಮಡಗಬೇಕಾಗಿರೋ ರೋಗ ಲಕ್ಷಣಗಳಿಗೆ ಪ್ರತಿಯೊಂದಕ್ಕೂ ಆಯುರ್ವೇದಿಕಲ್ಲೇ ಮನೆ ಮದ್ದುಗಳು ತುಂಬ ಐತೆ. ನೀವು ಅದನ್ನು ತಿಳ್ಕೊಂಡು ಮಡಗಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನಕ್ಕೆ ಒಂದಷ್ಟು ಡೌಟ್ ಬರೋದೇನು ಅಂತಂದರೆ ಆಯುರ್ವೇದಿಕಲ್ಲೇ ಕ್ಲಿಯರ್ ಆಗುತ್ತಾ, ಹಂಗಾರೆ ಆ್ಯಂಟಿಬಯೋಟಿಕ್ ಎಲ್ಲ ಏನು ಯೂಸ್ ಇರಲ್ವಾ, ಹಂಗೆ ಹಿಂಗೆ ಅಂತ ತುಂಬ ಜನ ಕೇಳ್ಬೋದು. ಬಟ್ ಅದರಿಂದ ಯೂಸ್ ಐತೆ, ಅಂದರೆ 100% ಯೂಸ್ ಐತೆ. ಬಟ್ ಆ್ಯಂಟಿಬಯೋಟಿಕ್ಕಿಂತ ಮೊದಲು ಬಂದಿದ್ದು ಆಯುರ್ವೇದಿಕ್ ಬಳಸೋದ್ರಿಂದನೂ ಕೂಡ ನೀವು ನ್ಯಾಚುರಲಾಗಿ ಬಳಸಿದ್ರು ತುಂಬ ಯೂಸ್ ಆಗುತ್ತೆ. ಆಯುರ್ವೇದಿಕ್ ಬಳಸಿದ್ರು ನಿಮ್ಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಬಳಸಿ ಅಷ್ಟೇ ನಾನು ಹೇಳ್ತಾ ಇರೋದು. ನಿಮ್ಗೆ ಹಂಗೂ ಬಳಸಿ ಆಗಲಿಲ್ಲ ಅಂತಂದರೆ ಈಗ ತುಂಬ ಜನಕ್ಕೆ ನಾನು ಇದೇ ಹೇಳಿರ್ತೀನಿ, ಏನಪ್ಪ ಅಂತಂದರೆ ಎಂಡ್ರೋಫೆಕ್ಸಿನ್ ಯೂಸ್ ಮಾಡಿ ಅಂತ ಲಾಸ್ಟ್ ವೀಡಿಯೋ ಮಾಡಾಕಿದ್ದೆ. ಅವಾಗ ಎಂಡ್ರೋಫೆಕ್ಸಿನ್ ಯೂಸ್ ಆಗಿಲ್ಲ ಬ್ರೋ, ನಮ್ಗೆ ಯೂಸ್ ಆಗ್ತಿಲ್ಲ ಮತ್ತು ರಿಸಲ್ಟ್ ಬರ್ತಿಲ್ಲ ಅಂತ ತುಂಬ ಜನ ಹೇಳಿದ್ರ. ಅದರಲ್ಲೂ ನಾನು ಹೇಳ್ತಾ ಇದ್ದೀನಲ್ಲ, ಒಂದೇ ದಿನ ಬಳಸೋದ್ರಿಂದ ಆ್ಯಂಟಿಬಯೋಟಿಕ್ನ ಯಾವುದೇ ಕಾರಣಕ್ಕೂ ರೋಗ ಗುಣಮುಖ ಆಗಲ್ಲ. ನಿಮಗೆ ಒಂದೇ ದಿನ ಗುಣ ಆಗೋದು ಅಂತಂದರೆ ಆಯುರ್ವೇದಿಕ್ ಮಾತ್ರ. ನೀವು ಅದಕ್ಕೋಸ್ಕರ ಆಯುರ್ವೇದಿಕ್ ಯೂಸ್ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅದು ಯೂಸ್ ಮಾಡ್ಕೊಂತಂದರೆ ಆಯುರ್ವೇದಿಕ್ನ ಯಾವುದೇ ರೀತಿ ರೋಗಗಳು ಬರಲ್ಲ.